ಬೆಳಿಗ್ಗೆ ಗ್ರೂಪಲ್ಲಿ ಒಂದು ಮೆಸೇಜ್ ಹಾಕ್ತಿಲ್ಲ. ಹರೇ ಕೃಷ್ಣ, ಭಗವದ್ಗೀತೆಯ ಅಧ್ಯಯನದಿಂದ ನಾವು ತಿಳಿಯಬಹುದಾದ ಮತ್ತು ಜೀವನದಲ್ಲಿ ಅಳವಡಿಸಬಹುದಾದ ವಿಷಯಗಳು. ಯಾಕೆ ಭಗವದ್ಗೀತೆ ಬೇಕು? ಜನಕ್ಕೆ ಯಾಕೆ ರುಚಿ ಬರ್ತಲ್ಲ ನಾವಿಲ್ಲಿ ಯಾಕೆ ಭಕ್ತಿ ಮಾಡಬೇಕು? ಭಗವಂತನ ಭಕ್ತಿ ಹೇಗೆ ಮಾಡೋದು? भगवंतन भक्ति याद ಮಾಡಬೇಕು. हम भक्ति क्यों करना है, कैसे करना है, इससे फायदा क्या है? भक्ति कर रहे हैं ना, इससे फायदा क्या है, क्यों करना है? बिना भक्ति करने से हम नहीं रह सकते, रह सकते हैं ना, रह सकते हैं, कुत्ते रहते हैं, जानवर रहते हैं, गाय बिल्ली, तो हम क्यों भक्ति करते हैं? ಇಲ್ಲಿ ಪ್ರಶ್ನೆ ಒಂದು, ನಮ್ಮ ದುಃಖಗಳಿಗೆ ಕಾರಣ ಏನು? ಈಗ ನಮ್ಗೆ ಏನೋ ಸಮಸ್ಯೆ ಇದೆ, ಅದಕ್ಕೆ ಬರ್ತೀವಿ. ಕೆಲವ್ರಿಗೆ ಏನು ಸಮಸ್ಯೆ ಇದೆ, ಅದಕ್ಕೆ ಬೇರೆ ಬೇರೆ ದೇಶಕ್ಕೆ ಹೋಗ್ಬೇಕು. ಕೆಲವು ಬೇರೆ ಇನ್ನೇನೋ ಸಮಸ್ಯೆ ಇದೆ, ಭಾರತಕ್ಕೆ ಹೋಗ್ಬೇಕು. ಕೆಲವು ಇನ್ನೇನೋ ಬೇಕು, ಇನ್ನೇನೋ ಹೋಗ್ಬೇಕು. ಸೊ ಎಲ್ಲರೂ ಏನೋ ಬೇಕು ಅಲ್ವಾ? सभी को कुछ ना कुछ चाहिए, है ना? बिल्ली को चूहा चाहिए, कुत्ता को हड्डी चाहिए, सभी को एक ना एक चीज चाहिए ना, है ना? भगवान को भी चाहिए, इनको भी चाहिए. क्या चाहिए इनको? प्रेम चाहिए. किसी को कुछ ना कुछ चाहिए. बिना चाहत से हम रह नहीं सकते, है ना? अभी ऐसे करते हैं, नाम दिया ಪ್ರತಿಯೊಬ್ಬರಿಗೂ ಏನಾದರೂ ಬೇಕು. ನನಗೂ ಬೇಕು, ನಿಮಗೂ ಬೇಕು, ಪ್ರಾಣಿ ಪಕ್ಷಿಗಳಿಗೂ ಬೇಕು, ಕೊನೆಗೆ ಅವ್ರಿಗೂ ಬೇಕು. ಈಗ ನಾವು ಎಷ್ಟು ಬೇಕು ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ, ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತದೆ, ಹೌದಾ? ಏನಾದರೂ ಒಂದು ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ, ಆದ್ರೆ ಏನೋ ಒಂದು ಕೊರತೆ ಇದೆ, ಗೊತ್ತಿಲ್ಲ? ಏನೋ ಒಂದು ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ, ಅದಕ್ಕಿಂತ ಮೇಲೆ ಏನೋ ಒಂದು ಕೊರತೆ ನಡೆಯಿರಿ, ಹೌದಾ? ಅವನಿಗೂ ಕೊರತೆ ಇದೆ. ಅವನಿಗೇನು ಎಲ್ಲ ಇದೆ, ಸಂಪೂರ್ಣ ಜ್ಞಾನ, ಸಂಪೂರ್ಣ ಐಶ್ವರ್ಯ, ಸಂಪೂರ್ಣ ವೈರಾಗ್ಯ, संपूर्ण ಎಲ್ಲ ಇದೆ ಅವನಿಗೆ, ಚಡೇಶ್ವರಿ. फिर भी उनको कुछ ना कुछ चाहिए, वो नहीं मिल रहे हैं, इसलिए वो भी दुखित है, भगवान भी दुखित है. मानते हैं ना, भगवान दुखित है ना, है क्या नहीं? भगवान दुखित है, खुशी है, भगवान में खुशी है, लेकिन फिर भी वो चाहता है, भक्तों से प्यार चाहता है, लेकिन हमको पता नहीं कैसे प्यार करना है, इसलिए हम दुखी हैं. हमारा दुख का असली कारण क्या है? कैसे सुख से जीत करना है हमको पता नहीं. हम सभी चाहते हैं सुख रहने के लिए, लेकिन हमको रास्ता नहीं दिखा रहा है कैसे सुख रहना. इसलिए हम जो कुछ नहीं करना वो करते रहे. तो ನಮ್ಮ ದುಃಖಕ್ಕೆ ಒಂದೇ ಕಾರಣ ಏನಂದ್ರೆ ಭಗವಂತನ ಖುಷಿಗೆ ಏನ್ ಮಾಡಬೇಕು ಅಂತ ಮಾಡ್ತಾರೆ. और कुछ कारण नहीं, और कुछ कारण है क्या? हमारा खुशी के लिए और कुछ कारण नहीं है. सिर्फ भगवान वेद व्यास वो भी चिंतित है, क्या करना है, इतना सारा हम ज्ञान लिखे हैं, ग्रंथ लिखे हैं, महाभारत भी लिखे हैं, फिर भगवान का अंश भी हूँ, फिर भी हमको सुख नहीं मिलता, चिंतित हूँ. तो यहाँ के चिंते बताते ನನಗೆ ವೇದವ್ಯಾಸ ಕೇಳಿದ್ರು. ವೇದವ್ಯಾಸ ನನಗೆ ಯಾಕೆ ಚಿಂತೆ ದುಃಖ ಇದೆ, ಭಾಗವತ ಸ್ಟಾರ್ಟ್ ಆಗದೆ ಪ್ರಾರಂಭ ಆಗದೆ तो ಎರಡು ಕೊನೆ ಅದರಲ್ಲಿ ನಾಲ್ಕು ಬರೋದು, ನಾಲ್ಕು ಸಂಪ್ರೇಷಣೆ ಮಾಡೋದಲ್ಲ. ನಾನು ಹೇಳ್ತಾರೆ ಹೌದೌದು, ಇಷ್ಟೆಲ್ಲ ಮಾಡಿದ್ರು ಕೂಡ ನಿಮಗೆ ಚಿಂತೆ ಯಾಕೆ ಆಗ್ತದೆ ಅಂದ್ರೆ ನೀವು ಭಗವಂತನ ಖುಷಿ ಪಡಿಸುವಂತ ಕೆಲಸ ಮಾಡಿಲ್ಲ, ಭಗವಂತನ ಪ್ರೀತಿ ಮಾಡುವಂತ ಕೆಲಸ ಮಾಡಿಲ್ಲ. ಏನ್ ಮಾಡಬೇಕು? ಭಗವಂತನ ಗುಣಗಾನಗಳನ್ನ ನಾವು ಆಡಬೇಕು. ನಮ್ಮ ನಾಲಿಗೆ ಅದರಿಂದ ಅವನಿಗೆ ಖುಷಿ ಆಗುತ್ತೆ, ಅವಾಗ ಆಟೋಮೆಟಿಕಾಗಿ ನಮಗೂ ಖುಷಿ ಆಗುತ್ತೆ. ಹೇಗೆ ನಾವು ಬೇರೆ ನೀರು ಹಾಕಿದ್ರೆ ಬೇರೆ ಎಲ್ಲನೂ ಖುಷಿ ಆಗುತ್ತೆ. ಪಂಚ ಬುಧ ಉಪಶಾಖ ಸ್ಕಂದ ಅಂದರೆ ನಾವು ಬೇರೆ ನೀರು ಹಾಕಿದ್ರೆ ಎಲ್ಲ ಬೇರೆ ಹೇಗೆ ಖುಷಿ ಆಗ್ತದೆ. ಹಾಗೆ ನಾವು ಭಗವಂತನಿಗೆ ಪ್ರೀತಿಯನ್ನು ಕೊಡೋದನ್ನ ಮಾಡ್ತೀವಿ. ಅದಕ್ಕೆ ನಮ್ಮ ದುಃಖಕ್ಕೆ ಕಾರಣ ನಂಬರ್ 1.
ಸುಖವಾಗಿ ಬದುಕುವುದು ಹೇಗೆ? ಇದು ಬರೀ ನಮ್ಮ ಮಾತ್ರ ಅಲ್ಲ, ಎಲ್ರಿಗೂ ಬೇಕು, ಎಲ್ರಿಗೂ ಬೇಕು. ಹಿಂದೂ ಆಗಲಿ, ಮುಸ್ಲಿಂ ಆಗಲಿ, जो कुछ भी हो, हिंदी भी तो सुख चाहता है, दुकान सुख चाहता है, लेकिन उनको इधर आने के लिए मौका नहीं। उनका आके इधर बहुत इधर काम कर सकते हैं, ना ही वो दूसरा का खाना का करना नहीं, ओनली सिर्फ बुद्धिमान लोग इधर बैठ सकते हैं। कौन बैठ सकते हैं? क्या बुद्धिमान, सब बुद्धिमान मनुष्य जो बुद्धिमान मनुष्य है वो इधर आ सकते हैं, बैठ सकते हैं, सुन सकते हैं। इतना ये बुद्धिमान लोग हैं, इसको कहते हैं। इसका है तो सब कुछ रहता है, और सुख ऊपर मेरे लोग इधर ये लोग के नॉन वेजिटेरियन सुख वाले लोग इधर, ये लोग के ड्रिंक्स वालों सुख से लोग इधर, ये लोग पिक्चर लोग इधर, ये लोग इधर। तो ಒಬ್ಬೊಬ್ಬರು ಇರ್ತೀರಿ ಸುಖ ಹುಡ್ಕೊಂಡು ಹೋಗ್ತಾರೆ, ಯಾರಿಗೂ ಸುಖ ಕಾಣಿಸ್ತಾರೆ. ಅದಕ್ಕೆ ಭಾಗವತದಲ್ಲಿ ಎಷ್ಟು ಸ್ಪಷ್ಟ ಹೇಳ್ತಾರೆ, ಆಶಾ ಹಿ ಪರಮೋ ದುಃಖಂ, आशा ही परमो दुःखम, हम चाहते हैं ना वही दुख के लिए कारण, नैराश्यम ही परम सुखम। मेरे को कुछ भी डिजायर नहीं, इच्छा नहीं, मेरे को कुछ भी इच्छा नहीं, सिर्फ भगवान का तृप्ति करना है। इतना छोड़ के आपको अन्य रास्ता ही नहीं। उन लोग सिर्फ उन लोग खुशी से रह सकते, बाकी ಭಗವಂತನ ಆರಾಧನೆ ಮಾಡುವುದು ಹೇಗೆ ಮತ್ತು ಯಾಕೆ? ಈಗ ನಾವೇನು ಮಾಡಬೇಕು ಅಂದರೆ ಮನೆ ಮನೆಗೆ ಹೋಗೋದು, ನಾವು ಬಿಡಬಾರ್ದು, ನಾವು ಕೊಡ್ಬೇಕಾ ಅವ್ನು ತೋರಿಸ್ಬೇಕು, ಇಲ್ಲಪ್ಪ ಎಷ್ಟಾದ್ರೂ ನಾವು ಬರ್ತಾರ ಅಂತ ನಾವು ಬಿಡಬಾರ್ದು, ಹೋಗ್ಬೇಕು, ಮನೆ ಮನೆಗೆ ಹೋಗ್ಬೇಕು, ಅವ್ರನ್ನ ಅಷ್ಟೇ ರೀತಿ ಕರೀಬೇಕು. ಸರಿ, 4 ಸಲ ಕರೀತಾರೋ, 5 ಸಲ ಕರೀತಾರೋ, 4 ಜನ್ಮಾಷ್ಟ ಮಾಡ್ತೀವಿ, ಏನೋ ಪ್ರೋಗ್ರಾಮ್ ಮಾಡ್ತೀವಿ, ಆದರೂ ಪರವಾಗಿಲ್ಲ, ನಮ್ಗೆ ಬೇಜಾರಿಲ್ಲ, ಇವರು ಅದೇ ರೀತಿಯಿಂದ ಕರೀತಾ ಇದ್ದೀವಿ, ಬನ್ನಿ ಪ್ರತಿ ವಾರ ಬಂದರೆ ಏನು ಹೇಳ್ತಾರೋ ಬಿಡ್ತಾರೋ ಸುಮ್ಮನೆ ಕೇಳಿಸ್ಕೊಂಡು, ಅರ್ಥ ಆಗ್ಬಿಟ್ಟು ಸುಮ್ಮನೆ ಕೇಳಿಸ್ಕೊಂಡು, ಸೊ ಕೇಳಿಸ್ಕೊಂಡು ಏನಾಗುತ್ತೆ, ಹೊರಗಡೆ ಕೆಲಸ ಮಾಡ್ತಾ ಕೆಲಸ ಮಾಡ್ತೀವಿ, ಒಂದಲ್ಲ ನಾವು ಬೇರೆ ಆಗುತ್ತೆ, ಆ ಕೆಲಸ ನಾವು ಮಾಡ್ತೀವಿ, ಆ ಕೆಲಸ ನಾವು ಮಾಡ್ತೀವಿ. ಈಗೇನು ಮಾಡ್ಕೊಂಡ್ರೆ ನಾವೆಲ್ಲರೂ ಈ ಟಾಪಿಕ್ ತಗೊಳ್ಳೋಣ. ಇದನ್ನು ಒಂದಷ್ಟು ಪ್ರಶ್ನೆಗಳನ್ನ ಜನರಿಗೆ ಮಾಡಿ ಅದನ್ನು ಕಾಂಪ್ಲೇಟ್ ಮಾಡಿ ಅದನ್ನು ಹಂಚೋಣ. ಏನು ಈಗ ನಾವು ತತ್ವ ಹೇಳ್ತೀವಿ, ಭಗವದ್ಗೀತೆ ಹೇಳ್ತೀವಿ, ನನಗೆ ಅಂದರೆ ಬರಲ್ಲ, ನಾವೇನು ಕರಿಬೇಕು ನೋಡಿ, ಎಷ್ಟು ಪ್ರಶ್ನೆಗಳಿದೆ, ಇದಕ್ಕೆ ಉತ್ತರ ಸಿಗುತ್ತೆ, ಸೆಂಟ್ರಕ್ಕೆ ಉತ್ತರ ಸಿಗುತ್ತೆ. ಏನು ಬದುಕಿನ ಸಮಸ್ಯೆಗಳಿಗೆ ಕಾರಣ ಏನು, ನಾವ್ಯಾಕೆ ಸುಖವಾಗಿರೋಕ್ಕಾಗ್ತಾ ಇಲ್ಲ, ನಾವ್ಯಾಕೆ ಇಷ್ಟು ಕಷ್ಟಪಟ್ಟು ದುಡ್ಡಲ್ಲಿ ಕೊಡ್ತಾ ಇದ್ದೀವಿ, ಭಗವಂತನ ಆರಾಧನೆ ಮಾಡೋದು ಹೇಗೆ, ನನಗೆ ಗೊತ್ತಿಲ್ಲ, ಹೇಗೆ ಕೊಡ್ತಾರೆ ಬರ್ತಿದ್ದಾರೆ, ಯಾರು ಬರ್ತಾರೋ ಬಿಡ್ತಾರೆ, ನಾವು ಬರೀತಾರೆ. ಸೊ ಅವ್ರಿಗೆ ಏನು ಮಾಡೋಣ ಅಂದರೆ ಒಂದು ಆನ್ಲೈನ್ ಒಂದು ಕ್ಲಾಸ್ ಮಾಡೋದು, 15 ದಿನ 15 ಚಾಪ್ಟರ್, ಅದ್ರಲ್ಲಿ ಏನು ಸಾರ ಅಂತ ಹೇಳಿ ಹೇಳ್ತಾರೆ, ಆಯ್ತಾ? ಸೊ ಅದರಲ್ಲಿ ಯಾರಿಗೆ ಆಸಕ್ತಿ ಬರುತ್ತೆ, ಇಂಟ್ರೆಸ್ಟ್ ಬರುತ್ತೆ ಅಂತ ನಿಧಾನಕ್ಕೆ ಸೆಂಟೆನ್ಸ್ನಲ್ಲಿ ಇನ್ನೂ ವಿಚಾರ ಇದೆ, ತಿಳ್ಕೊಬೋದು, ಸೆಲೆಕ್ಟ್ ಮಾಡ್ಬೋದು. ಓಕೆ, ಇದನ್ನು ನಾವು ಮಾಡಬೇಕು, ಇಲ್ಲಾಂದ್ರೆ ಏನಾಗಿದೆ ಬರ್ತಾ ಬರ್ತಾ ಇದ್ರೆ ಆಸಕ್ತಿ ಯಾರು ಈಗ ಬಂದಿದೆ, ಈಗ 9ನೇ ಇನ್ನೂ 9 ಅಧ್ಯಾಯ ಇದೆ, ಅದು 9ನೇ ಅಧ್ಯಾಯದ ಲಾಸ್ಟ್ ಕ್ಲೈಮ್ಯಾಕ್ಸ್ ಇರೋದಲ್ಲಿ ಲಾಸ್ಟ್ ಚಾಪ್ಟರ್ ಕ್ಲೈಮ್ಯಾಕ್ಸ್ ಇದೆ. ಏನು ಹೆಸರು ಕೃಷ್ಣ ನನ್ನ ಶರಣಾಗತಿ ಭಗವಂತ ನೀವು ಪ್ರಯತ್ನ ಮಾಡಬೇಕು. ಒಂದೇ ಸಲ ನಾವು ಶರಣಾಗತಿ ಮಾಡೋಕ್ಕಾಗುತ್ತೆ ಭಗವಂತನಿಗೆ? ಈಗ ಎಷ್ಟು ವರ್ಷದಿಂದ ಶ್ರವಣ ಮಾಡ್ತಾ ಇದ್ದೀವಿ, ಭಗವಂತನ ಪೂಜೆ ಮಾಡ್ತೀವಿ, ಈಗ ನಮಗೆ ಭಗವಂತನಿಗೆ ಶರಣಾಗತಿ ಬರದೇ ಇಲ್ಲ, ಈಗ ನಮಗೆ ನಂಬಿಕೆನೇ ಇಲ್ಲ. ನಾವು ಇನ್ನೂ ನಮ್ಮ ಕಡೆ ನಾವು ಪ್ರಯತ್ನ ಮಾಡೋಣ, ನಾವು ಬರ್ತದೆ. ಈಗ ನಾವೇನು ಮಾಡಬೇಕು, ಭಗವಂತನ ಕಾರಣ ಆಗಿ ನಮ್ಮ ಪ್ರಯತ್ನ ಮಾಡೋಣ. ಓಕೆ, ಸೊ ಶರಣಾಗತಿ ಬಂದಿಲ್ಲ ಅಂತ ನಾವು ದುಃಖನೇ ಹೋಗ್ಬೇಕು. ನೆಕ್ಸ್ಟ್ ಪ್ರಶ್ನೆ, ನಮ್ಮ ಜೀವನದ ನಿಜವಾದ ಸಮಸ್ಯೆಗಳಿವೆ. ಏನು ಸಮಸ್ಯೆ? ಯಾಕೆ ಸಮಸ್ಯೆ ಇಲ್ಲ? ಸಮಸ್ಯೆ ಇಲ್ಲ, ಯಾರಿಲ್ಲ ಸಮಸ್ಯೆ? ಸೊ ಏನು ಸಮಸ್ಯೆ? ನಮ್ಮ ಜೀವನದ ಸಮಸ್ಯೆ
ಎಲ್ಲರೂ ಇನ್ನೊಂದು ಸಮಸ್ಯೆ ಇರುತ್ತಾ, ಬಟ್ ನಾವೇ ಹೇಳಬೇಕು ಅದೆಲ್ಲ ನಮ್ಮ ಸಮಸ್ಯೆ, ಅದು ನೀವು ಸಮಸ್ಯೆ ಅನ್ಕೊಂಡಿದ್ರೆ ಅದಕ್ಕೆ ಸಮಸ್ಯೆ ಕಾಣಿಸ್ತದೆ. ಬಟ್ ನಿಜವಾದ ಸಮಸ್ಯೆ ಜನ್ಮ ಜರ ವ್ಯಾಧಿ ದುಃಖ ದೋಷ ಗೀತೆ ಹೇಳ್ತಾರೆ 4 ವಿಧವಾದ ದೋಷ ಸಮಸ್ಯೆ ಯಾವುದು? ನಾಲ್ಕು ಸಮಸ್ಯೆ ಹೇಳಿ. ಜನ್ಮ, ಮೃತ್ಯು, ಜರ, ವ್ಯಾಧಿ. ಜರ ವಯಸ್ಸಾಗೋದು, ಉದಿತ ಹೀಗೆ ಇರ್ತದೆ. ಅದು ಗಣಿತ ಏನಾಗುತ್ತೆ, ದೇಹ ಜರ್ದು ಬರುತ್ತೆ. ಜರಿಯೋದಂದ್ರೆ ಏನು? ಸಪ್ಪೆ ಮುಂಚೆ ಇಷ್ಟು ದೇಹ ಹೋಗ್ತದೆ, ಅದು ಸಮಸ್ಯೆನೇ. ಅದು ನೀವು ಎಷ್ಟೇ ಏನೇ ಅದಕ್ಕೆ ಮೆಡಿಸಿನ್ ತಗೊಳ್ಳಿ, ಏನೇ ತಗೊಳ್ಳಿ, ದೇಹ ಉಂಟಾಗಲಾಗೆ ವ್ಯಾಧಿ ಕಾಯಿಲೆ ಬಂದೇ ಬರುತ್ತೆ. ಎಷ್ಟೇ ಆರೋಗ್ಯವಂತರು ಏನೇ ನೀವು ಫಿಟ್ ಆಗಿದ್ರು ದೇಹ ಕಾಯಿಲೆ. ಜನ್ಮ ಆದ್ರೆ ನಾವೇನ್ ಮಾಡ್ತೀವಿ, ಜನ್ಮನ ಸೆಲೆಬ್ರೇಟ್ ಮಾಡ್ತೀವಿ. ಜನ್ಮ ಬರ್ತದೆ ಸೆಲೆಬ್ರೇಟ್ ಮಾಡ್ಬೇಕು. ಯಾವಾಗ ಮಾಡ್ಬೇಕು? ನಾವು ಭಗವಂತನ ಹತ್ರ सेलिब्रेशन करना है। जब करना है तब हम भगवान के पास जा रहे हैं, तभी करना है। हम नरक जा रहे हैं फिर भी हम सेलिब्रेट कर रहे हैं, मना रहे हैं, अपने सेलिब्रेट कर रहे हैं। थैंक यू यस वेरी गुड। लेकिन वो दुख है, लोगों को पता नहीं हम नरक जा रहे हैं फिर भी मना रहे हैं। ये दोष है, मृत्यु दोष सभी रोग है। सभी के जीवन में हो रहा है, कोई भी इस पर ध्यान दे रहे। सभी का जीवन में खुशी रखने के लिए क्या करना, उसी के वजह से वो काम कर रहे हैं। लेकिन उसको मैं डिफॉल्ट क्या है मेरे पास, तो दूसरा तो हम जैसे तो ಇದರಿಂದ ನಾವು ಹೊರಗಡೆ ಬರೋದಕ್ಕೆ ಏನಾದರೂ ಉಪಾಯ ಇದೆಯಾ ಅಂತ ಮಾಡಬೇಕು. ನಾವು ಉಪಾಯ ಮಾಡ್ತಾರೆ ಏನಾಗುತ್ತೆ, ನಾವು ಏನೇ ಉಪಾಯ ಮಾಡೋದು ನಾವು ನಮ್ಮನ್ನ ಕಡೆ ಕರ್ಕೊಂಡು ಏನೇ ಉಪಾಯ ಮಾಡಿ ನಿಜವಾದ ಸಮಸ್ಯೆಗಳು ಜನ್ಮ, ಮೃತ್ಯು, ಜರ, ವ್ಯಾಧಿ, ದುಃಖ, ದೋಷ, ದರ್ಶನ. ಅದು ಎಲ್ಲರೂ ಕಾಣಿಸ್ತಾ ಇದೆ. ನಮ್ಮ ಸಮಸ್ಯೆ ಕಣ್ಣಿಗೆ ಕಾಣಿಸ್ತಾಗ ಅಂತಲ್ಲ, ಎಲ್ಲರೂ ಕಾಣಿಸ್ತಾ ಇದೆ. ಸಮಸ್ಯೆ ಕಣ್ಣಿಗೆ ಇದೆ, ಅದನ್ನು ಮಾಡ್ತಿದ್ದೀವಿ, ನೆಗೆಟ್ ಮಾಡ್ತೀವಿ. ಆದರೆ ಕಣ್ಣಿಗೆ ಕಾಣ್ತಾ ಸುತ್ತ ಹುಡುಕುವಂತ ಆಗಿ ಇದು ಮಾಡ್ತಾ ಸಿಗುತ್ತೆ, ಇದು ಮಾಡ್ತಾ ಸಿಗುತ್ತೆ. ಬೇರೆ ದೋಷ ಕಾಣಿಸ್ತದೆ. ಜನ್ಮ, ಮೃತ್ಯು, ಜರ, ವ್ಯಾಧಿ, ದುಃಖ ಇದೆ ಇದೆ, ಅದನ್ನ ಮಾಡ್ತಿದ್ದೀವಿ, ಸುತ್ತ ಹುಡುಕೋಕ್ಕಾಗಲಿ. ಸುಖ ಎಲ್ಲಿದೆ ಅಲ್ಲಿ ಬರಬೇಕು. ಸುಖ ಎಲ್ಲಿದೆ? ಕೇವಲ ಕೃಷ್ಣ ಆನಂದ. ಭಗವಂತನ ಹತ್ರ ನಾವು ಬಂದ್ರೆ ಮಾತ್ರ ಸುಖ ಸಿಗುತ್ತೆ ಅನ್ನೋದು ಜನಕ್ಕೆ ಗೊತ್ತಿಲ್ಲ. ಅಜ್ಞಾನ ಇದೆ. ನಾವು ಮೇಲೆ ಇವಾಗ ಸೆಂಟ್ರಲ್ ಆಗಿ ಏನು ದೋಷ ಇದೆ ನಾವು ಪ್ರತಿಯೊಂದು ಉದ್ಯೋಗ ಬೇಡ. ಭಗವಂತನೇ ಅದಕ್ಕೆ ಏನು ಬೇಕು, ಶಕ್ತಿ ಅದಕ್ಕೆ ಏನು ಬೇಕೆಲ್ಲ ಕೊಡ್ತಾನೆ. ತರಾಮಿ ಉದ್ಯೋಗ ಕೃಷ್ಣ ಹೇಳ್ತಿದ್ದಾರೆ, ಉದ್ಯೋಗ ಏನು ಮಾತ್ಮಯ ಯಾರು ನನ್ನ ಸೇವೆ ಮಾಡ್ತಾರೆ, ನನ್ನ ಪರವಾಗಿ ಪ್ರಚಾರ ಮಾಡಕ್ಕೆ ಹೋಗ್ತಾರೆ, ಅದರಲ್ಲಿ ತದಾಮಿ ತದಾಮಿ ಏನು ಕೊಡ್ತೀನಿ ನಿಮಗೆ, ನಿಮ್ಗೆ ಏನು ಬೇಕು ನಾನು ಭಗವಂತ ಇಷ್ಟು ಆಶ್ವಾಸನೆ ಕೊಡ್ತಾರೆ. ನಾವು ಹೆಂಗೆ ಮಾಡ್ಬೋದು? ನಿಮ್ಗೆ ಯಾರೆಲ್ಲ ಪರಿಚಯ ಇದ್ದಾರೆ, ಯಾರು ಪರಿಚಯ ಇರಲಿ ಇದೆ, ಮನೆಗೆ ಹೋಗ್ಬೇಕು, ಕಾಂಪ್ಲೀಟ್ ಮಾಡಿಸೋಣ. ಅವ್ರು ಏನು ಮಾಡಬೇಕು, ಹೊರಗೆ ನಮ್ಮದು ಸುದ್ದಿ 18 ದಿನ ಕಂಟಿನ್ಯೂಸ್ 18 ಚಾಪ್ಟರ್ಸ್ ಸಾರಾಂಶ ಇದೆ. 18 ದಿನ ಆದಮೇಲೆ 19 ದಿನ ಒಂದು ರಿಪೋರ್ಟ್ ಹೋಗ್ಬೇಕು, ಯಾರು ಅದೆಲ್ಲ ಒಂದು ಸೇವೆ ಕೊಟ್ಟಿದ್ದಾರೆ, ಇವತ್ತು ಫಸ್ಟೇ ಯಾರು ಹೇಳಿದ್ದಾರೆ, ಗೂಗಲ್ ಮೊಬೈಲ್ ಅವ್ರ ನಂಬರ್ 19 ದಿನ ಏನು ಮಾಡಬೇಕು, ಹೆಲ್ಪ್ ಆಗ್ತದೆ. ನಿಮ್ಗೆ ಏನು ಅನಿಸ್ತು? ಇನ್ನೊಂದು ವಿಚಾರಗಳನ್ನು ತಿಳ್ಕೋಬೇಕು ಕಾಣಿಸ್ತದೆ, ನೀವು ಸೆಂಟ್ರಲ್ ಗೌರ್ಮೆಂಟ್ ಸಾಲ ಸಿಗುತ್ತೆ, ಅದು ನಾಲ್ಕು ಬೇಗ ಶುರು ಮಾಡೋಣ. ಇಲ್ಲಾಂದ್ರೆ ಹಿಂಗೆ ಏನಾಗುತ್ತೆ, ಒಬ್ಬೊಬ್ಬರೇ ಎಲ್ಲರಾಗಿ ಏನೋ ಇದೆ ಅಂತ ಅನ್ಸ್ಬೇಕಾದ್ರೆ ಸ್ವಲ್ಪ ಸಮಯ ಬೇಕು ನಮಗೆ, ಹೌದಲ್ಲ?
ಏನೋ ಇದೆ ನೋಡಿ, ಭಗವದ್ಗೀತೆ ಏನೋ ಸಾರಾಂಶ ಇದೆ ಅಂತ ಅನಿಸ್ಬೇಕಾದ್ರೆ ನಮಗೆ ಸಮಯ ಬೇಕು, ಮತ್ತು ನಮ್ಗೆ ಆ ಸಮಯ ಕೂಸೋದಿಲ್ಲ. ಅದಕ್ಕೆ ನಾವು ಫಸ್ಟ್ ಏನು ಮಾಡಬೇಕು, 15 ದಿನ 18 ಚಾಪ್ಟರ್ ಸಾರಾಂಶ ಅದನ್ನ ಮಾಡೋಣ. ಏನು ವ್ಯವಸ್ಥೆ ಅದನ್ನ ಮಾಡೋಣ. ಬಟ್ ನಾವು ನೀವೆಲ್ಲ ಏನು ಮಾಡಬೇಕಂದ್ರೆ ಪ್ರತಿ ಸಲ ಹೋಗ್ಬಿಟ್ಟು ಈ ಥರ ಹೋಗಿ ಗೊತ್ತು, ಎಲ್ಲರೂ ಗೊತ್ತು. ಯಾಕಂದ್ರೆ 3-4 ವರ್ಷ ನಾವು ಜನ್ಮಾಸಿ ಮಾಡಿದ್ದೀವಿ, ಇಲ್ಲೇನು ನಡೀತಿದೆ ಅಂತ ಗೊತ್ತಿದೆ. ಆದರೂ ಇನ್ನೂ ಸಾಲು ಮಾಡ್ತಾ ಇರ್ತಾರೆ. ನಾವು ಏನೇ ಮಾಡಿದ್ರೆ ನಮಗೆ ಅದು ಅನಿಸ್ಬೋದು ನಾವು ಮಾಡ್ತಾರೆ ಪ್ರಯತ್ನ ಅಂತ, ಬಟ್ ನಾವು ಪ್ರಯತ್ನ ಮಾಡ್ತಾರೆ. ಓಕೆ, ಸೊ ಹೀಗೆ ಆದರೆ ನಾವು ಜನಗಳಿಗೆ ಕೆಲಸ ಮಾಡಿಸ್ಬೇಕು, ಆಯ್ತಾ? ಅದು ಏನು ಪ್ಲಾನ್ ಮಾಡಬೇಕು ಅಂತ ಮಾಡ್ಬೋದು. ಸಮಸ್ಯೆಗಳಿಗೆ ಪರಿಹಾರ ಬೇಕು. ಏನು ಸಮಸ್ಯೆ ಪರಿಹಾರ? ಯಾವ ಫಸ್ಟ್ ಆಫ್ ಆಲ್ ಸಮಸ್ಯೆನೇ ಗೊತ್ತಿಲ್ಲ ಆಮೇಲೆ ಪರಿಹಾರ ಜನರಿಗೆ ಸಮಸ್ಯೆನೇ ಗೊತ್ತಿಲ್ಲ. ಡಾಕ್ಟರ್ ಏನಾಗಿದೆ ಗೊತ್ತಿಲ್ಲ, ಏನಾಗಿದೆ ನೋಡಿ ಚೆಕ್ ಮಾಡಿ, ಏನಾಗಿದೆ ಹೇಳಿ ಹೋಗ್ಲಿ ಕೊಡ್ಬೇಕು ಅಂತಾರೆ. ಇಲ್ಲ ಏನು ನೀವೇ ಚೆಕ್ ಮಾಡ್ಬೋದು. ಡಾಕ್ಟರ್ ಏನು ಪ್ರಿಸ್ಕ್ರಿಪ್ಷನ್ ಕೊಡ್ತಾರೆ? ನನ್ನ ಸಮಸ್ಯೆ ನನಗೆ ಗೊತ್ತಿಲ್ಲ, ಏನೋ ಸಮಸ್ಯೆ ಇದೆ ನನಗೆ, ನಾನು ಡಾಕ್ಟರ್ ಹತ್ರ ಹೋಗ್ತೀನಿ, ನನಗೇನು ಆಗಿದೆ ಅಂತ ಗೊತ್ತಿಲ್ಲ. ಅವಾಗ ಡಾಕ್ಟರ್ ಏನು ಕೇಳ್ತೀವಿ? ಡಾಕ್ಟರ್ ಏನು ಕೊಡ್ತಾರೆ ನಮಗೆ ಪರಿಹಾರ? ಸೊ ಸಮಸ್ಯೆ ಏನಂತ ನಮ್ಗೆ ಗೊತ್ತಿರಬೇಕು. ಸಮಸ್ಯೆ ಗೊತ್ತಿಲ್ಲ ಪರಿಹಾರ ಕೇಳೋಕ್ಕಾಗಲಿಲ್ಲ. ಹಾಗೆ ನಾವು ಸಮಸ್ಯೆ ಅರ್ಥ ಮಾಡ್ಕೊಳ್ಳೋದು ಯಾಕಂದ್ರೆ ಗೀತೆ ಓದ್ತಾರೆ, ಶ್ರವಣ ಮಾಡ್ತಾರೆ, ಇಲ್ಲಾಂದ್ರೆ ನಾವು ಖುಷಿ ಇರೋಕ್ಕೆ ಸಾಧ್ಯನೇ ಇಲ್ಲ. ಗೊತ್ತಿಲ್ಲ, ನಾವು ಖುಷಿ ಇರೋಕ್ಕೆ ಸಾಧ್ಯನೇ ಇಲ್ಲ. ಖುಷಿ ಇದೀನಿ ಅಂತ ಅನ್ನಿಸ್ಬೋದು ನನಗೆ, ಆದರೆ ಅದು ಖುಷಿ. ಈ 4 ಪ್ರಶ್ನೆಗಳನ್ನ ನಾವು ಏನು ಮಾಡ್ತಾರೆ ನಮ್ಮ ದುಃಖಗಳಿಗೆ ಕಾರಣ, ನಮ್ಮ ದುಃಖಗಳಿಗೆ ಕಾರಣವೇನು ಮತ್ತು ಸುಖವಾಗಿ ಬದುಕುವುದು ಹೇಗೆ? ಯಾಕಂದ್ರೆ ಎಲ್ಲರಿಗೂ ಸುಖ ಬೇಕಲ್ಲ. ಸುಖ ಬೇಕು ಅಂದರೆ ಮಾಲ್ಗಳು ಎರಡು ಅದೇ ಸುಖ ಇರುತ್ತಲ್ವಾ? ದುಃಖಕ್ಕೆ ಬಂದ ಮಕ್ಕಳ ಎಲ್ಲರೂ ಸುಖ ಬೇಕು, ಅದಕ್ಕೆ ಪಾಠ ಮಾಡಿದ್ರು ಅವ್ರಿಗೆ ಸುಖ. ಅಂದರೆ ಅದು ಅಲ್ಲ ಅಂತ ನಾವು ಅರ್ಥ ಮಾಡಿಸ್ಬೇಕು. ಎಷ್ಟೊತ್ತಿರುತ್ತಲ್ಲ ನಶೆ ಹಿಡಿತಕ್ಕೆ ಇರುತ್ತೆ, ಅದು ನಶೆ ಹಿಡಿಯೋವರೆಗೂ ಬದುಕಿರ್ತೇನೆ ಗ್ಯಾರಂಟಿ ಇಲ್ಲ. ಹುಡುಗರು ಇಲ್ಲ ಬಿದ್ದಾಗ ಹೋಗಿ ತಲೆ ಹೋಗೋದು, ಅದನ್ನ ಯಾಕೆ ಸುಖ ಅಂತ ಭಾವಿಸ್ತೀರೋ ಅದಕ್ಕಿಂತಲೂ ಮತ್ತು ಬರುವಂಥ ಔಷಧಿ ಬರುತ್ತೆ. ಬನ್ನಿ ಕೀರ್ತನೆ ಮಾಡಬೇಕಾದ್ರೆ ಕುಡಿಬೇಕಾದ್ರೆ ನಮ್ಗೆ ಅದಕ್ಕಿಂತ ಮತ್ತು ಬರುತ್ತೆ ಅಲ್ಲ, ಎಲ್ಲ ಮತ್ತು ನಾವು ಕುಡಿತಾ ಇರ್ತೀವಿ. ಅಲ್ಲಿ ಸಿಗೋ ಸುಖಕ್ಕಿಂತ ಕೋಟಿ ಪಟ್ಟು ಸುಖ ಏನು ಸಿಗುತ್ತೆ ಬನ್ನಿ ಅಂತ ನಾವು ಅರ್ಥ ಮಾಡಿಸ್ಬೇಕು. ಒಂದು ಸುಖ ಬದುಕೋದು ಹೇಗೆ, ಭಗವಂತನ ಆರಾಧನೆ ಮಾಡೋದು ಹೇಗೆ ಅಂತ ನಾವು ಕಲಿಸ್ಕೊಡ್ಬೇಕು. ಭಗವಂತನ ಆರಾಧನೆ ಏನು ಮಾಡ್ತೀವಿ? ನೇರವಾಗಿ ಭಗವಂತನ ನಮ್ದಷ್ಟು ಅರ್ಹತೆ ಇದೆ ಭಗವಂತನ ಹೋಗೋದಿದೆ ಇಲ್ಲ. ಯಾರಿಗೂ ಕೂಡ ನೇರವಾಗಿ ಭಗವಂತನ ಹೋಗೋಕ್ಕೆ ಸಾಧ್ಯ ಇಲ್ಲ. ಯಾರ ಮುಖಾಂತರ ಹೋಗಬೇಕು? ವೈಷ್ಣವ ಮೂಲಕ, ಗುರುವ ಮೂಲಕ ನಾವು ಭಗವಂತನ ಹೋಗಬೇಕು. ಅದಕ್ಕೆ ಇಲ್ಲಿ ಬಂದೇನಾಗುತ್ತೆ, ನಾವು ಹೇಗೆ ಆರಾಧನೆ ಮಾಡೋದು ಅಂತ ನಾವು ಹೇಳ್ಕೊಡ್ಬೇಕು. ಭಗವಂತನಿಗೆ ಸ್ತುತಿ ಪ್ರಿಯ, ಸ್ತೋತ್ರ ಪ್ರಿಯ. ಭಗವಂತನಿಗೆ ಏನು ಪ್ರೀತಿ ಆಗುತ್ತೆ? ಸ್ತೋತ್ರ ಪ್ರಿಯ, ಸ್ತುತಿ ಮಾಡೋದು. ಸ್ತೋತ್ರ ಮಾಡೋದಿಲ್ಲ. ನೀವು ಭಗವಂತನ ಪೂಜೆ ಮಾಡ್ತೀರಾ? ಸ್ತೋತ್ರ ಮಾಡಬೇಕು. ಸ್ತೋತ್ರ ಮಾಡಿ ಹಾಡೋದು, ಗುಣಗಾನ ಮಾಡೋದು. ವೇದಕ್ಕೆ ಭಗವಂತ ಸಿಗೋದಿಲ್ಲ, ಆತ್ಮಸ್ತುತಿ ಮಾಡೋದಿಲ್ಲ. ಯಾವ ಸಾಮವೇದ ವೇದಗಳಲ್ಲಿ ಭಗವಂತ ಯಾಕಂದ್ರೆ ಆಗ್ತಾ ಇಲ್ಲ. ಭಗವಂತ ಇದ್ದಾನೆ, ವೇದೋಪವಿ ಅಂತಾನೆ ಕೃಷ್ಣ ಪುಸ್ತಕದಲ್ಲಿ ಚಾಪ್ಟರ್ 8 ವೇದಗಳ ಸ್ತುತಿ ಆಗುತ್ತೆ. ವೇದ ಹುಡುಕಾದರೆ ಇಲ್ಲಿ ಋಗ್ವೇದ ಹುಡುಕ್ತಾರೆ, ಕೃಷ್ಣ ಇಲ್ಲಿ ಕಾಣ್ತಾರೆ, ಯಜುರ್ವೇದ ನನಗೂ ಕಾಣಿಸ್ತಾ ಇಲ್ಲ, ಸಾಮವೇದ ನನಗೂ ಕಾಣಿಸ್ತಾ ಇಲ್ಲ, ಅಥರ್ವವೇದ ನನಗೂ ಕಾಣಿಸ್ತಾ ಇಲ್ಲ. ಮತ್ತೆ ಇನ್ನೇನು ಓದೋದು ನಾವು? ಈಗ ಓದಿ ಏನು ತಿಳ್ಕೊಬೇಕು ನಾವು? ಬ್ರಹ್ಮಜ್ಯೋತಿ, ಬ್ರಹ್ಮಜ್ಯೋತಿ ಭಗವಂತನದು ನಮಗದು ಬೇಕಿಲ್ಲ. ವೇದಗಳಿಗೂ ಸಿಗದಂತಹ ಆ ಪ್ರೀತಿ ಭಗವಂತನ ಅನುಗ್ರಹ ಯಾರಿಗೆ ಸಿಕ್ತು? ಗೋಪಿಯಲ್ಲಿ ಸಿಕ್ತು. ಅವ್ರೇನು ಮಾಡಿದ್ರು? ಒಬ್ಬಳು ಗೋಳು ಹೇಳ್ಬೋದು, ಓ ನನಗೆ ಹಿಂಗಾಯ್ತು, ನನಗೆ ಹಿಂಗಾಯ್ತು ಅಂತ ಅವರೇ ಕೊಡ್ತಾ ಇರ್ಬೋದು. ಭಗವಂತ ಗೋಳು ಕೊಡ್ತಾ ಇರೋದು ನಾವೇ ಹೋಗೋಣ. ಗೋಳಿ ಅಂತಂದ್ರೆ ಸೊಲ್ಯೂಷನ್ ಏನು ಅಂತ ಆಗುತ್ತೆ. ಈಗ ಪ್ರತಿಯೊಬ್ಬರು ಸಮಸ್ಯೆ ಇದೆ ಅಲ್ಲ, ಎಲ್ಲರೂ ಸಮಸ್ಯೆ ಇದೆ. ಸೊ ನಾವೇನು ಮಾಡ್ತೀವಿ? ಸಮಸ್ಯೆ ಇದೆ ನಮ್ಗೆ ಹೋಗ್ಲಿ
ಸಮಸ್ಯೆ ಅಂತ ಗೊತ್ತಿದೆ, ನಾನೇ ಕೊಟ್ಟಿದ್ದೀನಿ ಸಮಸ್ಯೆ. ಯಾಕಂದ್ರೆ ನೀವು ಅಂತ ಕರ್ಮ ಮಾಡಿ ಸಮಸ್ಯೆ ಕೊಟ್ಟಿದ್ದೀನಿ. ನನ್ನ ಬಗ್ಗೆ ಏನು ಹೇಳ್ತೀರಾ? ಆ ಸಮಸ್ಯೆಯಿಂದ ಆಚೆ ಬರೋ ವಿಧಾನ ನಡ್ಕೊಂಡು ಹೋಗಿ ಗೊತ್ತಿಲ್ಲ. ಎಷ್ಟೇ ಯುಗ ಪರ್ಯಂತ ನೀವು ಕೂತ್ಕೊಂಡು ಗೋಳೆ ಹಾಕೊಂಡು ಕೂಡ ಪ್ರಶ್ನೆ ಆಗುತ್ತೆ. ಆರಾಧನೆ ದೇವರು ಅವ್ರ ತಕ್ಷಣ ಬೇಸಿ ಬಿಸಿ ನಾವು ಯಾರು ಓದ್ತಾರೆ, ಯಾರು ಆರಾಧನೆ ಮಾಡ್ತಾರೆ ಅವ್ರಷ್ಟೇ ಬರೋದ. ಜನಗಳಿಗೆ ನಾವು ಅರ್ಥ ಮಾಡಿಸ್ತಾ ಇಲ್ವಾ ಅಥವಾ ಜನಗಳಿಗೆ ನಾವು ರೀಚ್ ಆಗ್ತಾ ಇಲ್ವಾ? ಏನು ಸಮಸ್ಯೆ ಇದ್ರು ಎಲ್ಲರೂ ಈ ಟಾಸ್ಕ್ ಹೋಗ್ತಾರೆ. सभी एक लेवल है, सभी को मैं अगर मैं कहूँ कि काम करना अपने इसको एक कॉम्पिटिशन में तो चार प्रश्न लेंगे जगह जा देखिए हम खुद से कोई चीज नहीं कर रहे, जीवन में नहीं क्यों और भगवान का आराधना खुद से करना चाहिए। ये सब समस्या इससे बाहर आने का तरीका हमारे पीढ़ी ಇನ್ನೂ ನಾವು ಜಾಸ್ತಿ ಎಫರ್ಟ್ ಹಾಕ್ತೀವಿ. ಈಗ ಯಾರ್ಯಾರು ಪುಸ್ತಕ ಚಾಕರಿ ಮಾಡಿದ್ರೆ ಇನ್ನೂ ಸ್ಪರ್ಧೆ ಆಗ್ತದೆ, ಪ್ರೀತಿ ಆಗ್ತದೆ. ಈಗ ರವೆ ಗೋಡೆ ಸಕ್ಕರೆ ಸಾಕಾಗ್ತಾ ಇಲ್ಲ, चीनी कम है रवा डाल तो उसमें टेस्ट आता है और पूरा खाना करने से टेस्ट बढ़ता है और ನಾವು ವೈಯಕ್ತಿಕವಾಗಿ ಇಂಡಿವಿಜುವಲಿ ನಾವು ನಮ್ಮ ಸೆಕ್ಟರ್ಗೆ ಏನು ಕಾಂಟ್ರಿಬ್ಯೂಟ್ ಮಾಡ್ತೀವಿ, ಯಾವ ಸೇವೆಯಲ್ಲಿ ನಾವು ಈಗ ಇದನ್ನ ಮಾಡ್ತೀವಿ ಅವರು ನಮ್ಮ ಮೀಡಿಯಾ ಸೇವೆ ಈ ಥರ ಪ್ರತಿಯೊಬ್ಬರಿಗೂ ಒಂದೊಂದು ಇಂಡಿವಿಜುವಲ್ ರೆಸ್ಪಾನ್ಸಿಬಿಲಿಟಿ. ಸೊ ಮೇಜರ್ ರೆಸ್ಪಾನ್ಸಿಬಿಲಿಟಿ ಅಂದರೆ ನಾನು ಪ್ರಚಾರ ಮಾಡ್ತೇನೆ, ಜನಗಳಿಗೆ ನನ್ನ ನಮ್ಮ ಆಕ್ಟಿವಿಟೀಸ್ ಬಗ್ಗೆ ತಿಳಿಸ್ತಾ ಇದ್ದೀನಿ. ಈಗ ಕಾಲೇಜಿಗೆ ಬರ್ತಾರೆ, ಮಾಡ್ತಾರೆ, ಏನೇನು ಸೇವೆ ಮಾಡ್ತಾರೆ, ಏನಾದರೂ ಒಂದು ಸೇವೆ ನಾವು ಕೊಡ್ತೀವಿ. ಒಂದು ಸೆಂಟರ್ ಅಂದರೆ ತುಂಬ ಸುಲಭ ಇರಲ್ಲ, ಮೇಜರ್ ಇರೋದಿಲ್ಲ, ಅಲಂಕಾರ ಮಾಡ್ತಾರೆ ಎಲ್ಲ ಗ್ರಾಂಡ್ ಅಲಂಕಾರ ಮಾಡಿ ಜನತೆ ಬರೆದಾದ್ರೆ ಮಾಡ್ಬೇಕು. ಸೊ ಜನಗಳನ್ನ ಕರೆಯೋದಿತ್ತು ನಾವು ಮೇಜರ್ ವಿಷಯ, ಜನರಿಗೆ ಹೇಳಬೇಕು. ತಸ್ಮಾತ್ ಮನುಷ್ಯೇಷು ಕಷ್ಟಕ್ಕೆ ಏನಂದ್ರೆ जो मेरा विचार करता है, जो मेरे बारे में बोलता है किसी को, उनसे कोई बड़ा नहीं है, उनसे क्या है कोई जो प्रचार करता है, प्रचार करना भगवान को बहुत अच्छा ಅಷ್ಟೇ. ಮೇನ್ ಯಾರು ನನಗೆ ಅಷ್ಟು ಕ್ಲಿಯರ್ ಅಲ್ಲ, ಯಾರು ನನ್ನ ಬಗ್ಗೆ ಪ್ರಚಾರ ಮಾಡ್ತಾರೆ, ಅದರಿಂದ ಪ್ರಚಾರ ತುಂಬ ಏನು ಪ್ರಚಾರ ಅಂದರೆ ಪ್ರೋಗ್ರಾಮ್ ಇದ್ದಾರೆ ಅಲ್ಲಿ ನಾವು ನಮ್ಮ ಜೀವನ ಸಮಸ್ಯೆ ತಿಳ್ಕೊಬೇಕು, ನಾವು ಹೇಗೆ ಜೀವನ ಮಾಡೋದು ಇಲ್ಲ ನೋಡಿ. ನಾವು
अंदाज पूरा प्रोग्राम ಎಷ್ಟು ನಾವು ಕಾಮೆಂಟ್ ಮಾಡ್ಬೋದು लेकिन बात इस समय इस टाइम में जब एक्टिवली 5000 इसके जन्माष्टमी में 6000 लास्ट जन्माष्टमी में 20,000 फार्मर्स दिया है कितना 20,000 फार्मर्स अभी 20,000 तो ಈ ಸಲ ಏನು ಮಾಡಬೇಕಂದ್ರೆ ನಾವು ಪ್ರಯತ್ನ ಮಾಡೋಣ ಈ ಸಲ ಸ್ಪೆಷಲ್ ಏನಂದ್ರೆ ಹೊಸಕೋಟೆಯವರು ಎಲ್ಲರಿಗೂ ನಾವು ಒಂದು ಆನ್ಲೈನ್ ಕ್ಲಾಸ್ ಮಾಡೋಣ ಆನ್ಲೈನ್ ಬರ್ತಾರೆ ಈಗ ಜನಗಳಿಗೆ ಕೂತಿದ್ದ ಇಲ್ಲಿ ಬನ್ನಿ ಅಂತ ಕಷ್ಟ ನೀವು ಕೂತಿದ್ದ ಜಾಗದಲ್ಲೇ ನಾವು ಹೇಳ್ತೀವಿ ಸೊ ಯಾರು ಖುಷಿ ಬರುತ್ತೆ ಅವ್ರಿಗೆ ಕರಿತೀವಿ ಅದೇ ಇಲ್ಲಿ ಬಂದು ಸ್ಟಾರ್ಟ್ ಮಾಡ್ತಾರಲ್ಲ ಅವ್ರಿಗೆ ಕೊಡೋದಕ್ಕೆ ಅಲ್ಲಿ ಕೊಡಲ್ಲ ಹೌದಾ ಯಾಕಂದ್ರೆ ಈಗ ನಾವು ಒಂದು 100 ಹೆಜ್ಜೆ ಹಾಕೊಂಡು ಬಂದಿದ್ದೀವಿ ಇಲ್ಲಿಗೆ ಆ 100 ಹೆಜ್ಜೆಗೂ ಭಗವಂತ ಒಂದೊಂದು ಅಶ್ವಮೇಧ ಯಾಗ ಮಾಡಿ ಫಲ ಕೊಟ್ಟಿದ್ದಾನೆ ಈಗ ನಾವು 30 ಕಿಲೋಮೀಟರ್ ಬರ್ತೀವಿ ಇದಕ್ಕೋಸ್ಕರ ಬರ್ತೀವಿ ಇಲ್ಲಿ ಒಂದು ಜನ ಬರ್ತಾರೆ 100 ಜನ ಬರ್ತಾರೆ ಅವರಿಗೆ ಭಗವಂತನಿಗೆ ಹೇಳಬೇಕು ಸೊ ನಾವು ಭಗವಂತನಿಗೋಸ್ಕರ ಒಂದು ಹೆಜ್ಜೆ ಇಟ್ಟು ನಮ್ದು ಇನ್ಸ್ಪಿರೇಷನ್ ಆಗ್ತದೆ ಇಲ್ಲಿರೋರು ಅದನ್ನ ತಲುಪಿಸ್ಬೇಕು ಅದು ನಿಮ್ಮ ಮೂಲಕ ತಲುಪಿಸ್ಬೇಕು ನಾನು ಪ್ರತಿಯೊಬ್ಬರು ಮನೆಗೆ ಹೋಗಿ ಎಲ್ಲರೂ ನಾನು ರೀಚ್ ಮಾಡೋಕ್ಕಾಗಲ್ಲ ನಾನು ಈಗ 30 ಜನ ಇದ್ದರೆ 30 ಜನರು 33 ಮನೆಗೆ ಹೋದ್ರೆ ಅದೇ 3 ಜನ ಹಾಗೆ ನಾವು ಪ್ರಚಾರ ಮಾಡ್ತೀವಿ ಅದು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಅವರೆಲ್ಲರೂ ಬರಬೇಕು ಅಂದ್ರೆ ಸುಕೃತಿ ಉದಾಹರಣೆ ಬರ್ತಾರೆ ಆ ಸುಕೃತಿ ಯಾರಿಂದ ಹುಡುಕಬೇಕು ನಮ್ಮ ಕರ್ತವ್ಯ ಏನಂದ್ರೆ ಈಗ ಒಂದು ಚಿನ್ನ ಭೂಮಿನ ಅಗಿತೀವಲ್ಲ ಭೂಮಿಲಿ ಅದೇ ಮಣ್ಣಲ್ಲೇ ಸಿಕ್ಕಾಗ್ಬಿಟ್ರೆ ಹಾಗಾಗುತ್ತಾ ಆಗಲ್ಲ ಆ ಭೂಮಿಯ ಮಣ್ಣಲ್ಲಿ ಯಾವ ಒಂದು ಗ್ರಾಮ ಚಿನ್ನ ಸಿಗ್ತಾ ಹುಡುಕ್ತೀವಲ್ಲ ನಾವು ಹುಡುಕಿರೋದು ಆ ಚಿನ್ನ 1 ಗ್ರಾಮ ಚಿನ್ನದಿದೆ ಅಂತ ಆ 1 ಗ್ರಾಮ ಹುಡುಕ್ಬೇಕಾಗಿ 1000 ಜನ ಹೋದ್ರೆ ಆ ಒಬ್ಬರು ಸುತ್ತದಿರೋ ಯಾರು ಹುಡುಕ್ಬೇಕು ಆ ಒಬ್ಬರೇ ಈಗ ಸುಕೃತಿ ಇದ್ರೆ ಅವರಿಗೆ ನೇರವಾಗಿ ಭಕ್ತಿ ಬರೋದಿಲ್ಲ ಈಗ ನಮಗೆ ಸುಕೃತಿ ಇದ್ರೆ ನಾವು ನಮ್ಗೆ ಯಾವ ಹೇಳಿದಕ್ಕೆ ಬಂದಿದ್ದು ಅಷ್ಟೇ ಈಗ ಬೆಳಗ್ಗೆ ಇಟ್ಕೊಂಡಲ್ಲಿ ಹುಡುಕ್ಬಿಟ್ಟು ನಾವು ಅವ್ರನ್ನ ಹೇಳ್ಕೊಂಡು ವಿಷಯ ಸೀರಿಯಸ್ ಆಯಿತು House program also suggestion house program.
ತುಂಬಾ ಈಗ ಸ್ವಲ್ಪ ಇದೆ ಸೊ ಹೀಗೆ ಮಾಡೋಣ. ಏನು ಬೇಡ ಬೇಗ ಪ್ರಸಾದ ಮಾಡೋಣ. ಜಸ್ಟ್ ಜನಗಳ ಪೂಜೆ ಇದೆ ಸರಿ, ಪೂಜೆ ಏನು ಕಾರಣ ಇಲ್ಲ, ಒಂದು ಸುಮ್ಮನೆ ಪೂಜೆ ಸರಿ. ಅವಾಗ ಯಾರಾದ್ರೂ ಇರ್ತಾರೆ ಒಂದು ಅವರಿಗೆ ಸ್ವಲ್ಪ ಭಗವದ್ಗೀತೆ ಬಗ್ಗೆ ಕೃಷ್ಣ ಬಗ್ಗೆ ಯಾರು ರುಚಿ ಬರುತ್ತೆ ಅದು ನಿಮ್ಮ ಜವಾಬ್ದಾರಿ. ಯಾರು ಹೋಸ್ಟ್ ಮಾಡ್ತಾರಲ್ಲ ಮಾಡ್ತಾರೆ ನೀವು ಅವ್ರನ್ನ ಕನ್ವಿನ್ಸ್ ಮಾಡಿ ಹೌಸ್ ಪ್ರೋಗ್ರಾಮ್ ಮಾಡ್ತಾರೆ आपका लोकल एरिया होता है, लोकल एरिया जो हमारा ಈಗ 18 ಚಾಪ್ಟರ್ ಆದಷ್ಟು ಬೇಗ ಶುರು ಮಾಡೋಣ. ಓಕೆ, ನಾನು ಫೋಕಸ್ ಫಸ್ಟ್ ಹೊಸಕೊಟ್ಟಿದ್ದೀನಿ. ಈ 15 ದಿನ 18 ಅಧ್ಯಾಯ, ಒಂದೊಂದು ದಿನ ಒಂದೊಂದು ಓಕೆ ಫಸ್ಟ್ ನಾವು ಲೋಕಲ್ ಯಾರು ಕಾಂಟ್ಯಾಕ್ಟ್ ಇದೆ ನಾವು ಕಾಂಟ್ಯಾಕ್ಟ್ ನಾವು ಓಕೆ ಅದು ವಿಷಯ ತಿಳಿಸಬೇಕು. ಈಗ ಜನಗಳಿಗೆ ಏನಂದ್ರೆ ಒಂದು ವಿಷಯ ಈಗ ಜನಗಳಿಗೆ ಲೈನ್ ಹಾಕಬೇಕು. ಹಾಗೇನೆ ಗೊತ್ತಿಲ್ಲ ನಮ್ಮ ಬಹಳ ಕಷ್ಟ ಇದೆ, ನಾವು ಯಾಕೆ ಸಮಸ್ಯೆ ಇದೆ ಆ ಥರ ನಾವು ಒಂದು ಆ ಮೂಡಲ್ಲ ಅಪ್ರೋಚ್ ಮಾಡ್ತೀವಿ. ಈ ಜನ ಹೌದಲ್ಲ ನನ್ನ ಸಮಸ್ಯೆ ಇದೆ ಆ ರೂಪದಲ್ಲ ಬರ್ತಾರೆ. ಬಂದಾಗ ಏನಾಗುತ್ತೆ ಇದೊಂದು ಐಡಿಯಾ ಆದಷ್ಟು ಬೇಗ ಅದರಲ್ಲಿ ಸಮಸ್ಯೆ ಜನರಿಗೆ ಮೆಡಿಸಿನ್ ಈಗ ಪೇನ್ ಇದೆ
ಇವತ್ತು 9th ಚಾಪ್ಟರ್ ಒಂದು ಶ್ಲೋಕ ಹೇಳ್ತಾರೆ. ಅದೇ ಶ್ಲೋಕದಲ್ಲಿ ರಹಸ್ಯದ ಜ್ಞಾನ ಕಾನ್ಫಿಡೆನ್ಷಿಯಲ್ ರಹಸ್ಯದ ಜ್ಞಾನ ಶ್ರೀ ಭಗವಾನ್ ಇದನ್ನು ಜೊತೆ ಗುಹ್ಯತಮ ಪರಮಕ್ಷೆಯಾಗಿ ನಡೆಸುತ್ತದೆ. ಯಜ್ಞಾತ್ಮ ನೇಹ ಜ್ಞಾನ ವಿಜ್ಞಾನ ಸಹಿತ ವಿಜ್ಞಾನ ಮೋಕ್ಷ ಶ್ರೇಷ್ಠ ಅಲ್ವಾ? ದೇವತಮ ಪರಮಪುರುಷನಿಗೆ ಪ್ರಿಯ ಅರ್ಜುನನೇ, ನಿನಗೆ ನನ್ನ ವಿಷಯದಲ್ಲಿ ಎಂದೂ ಅಸೂಯೆ ಇಲ್ಲವಾದ್ದರಿಂದ ನಿನಗೆ ಈ ಗುಹ್ಯತಮ ಜ್ಞಾನವನ್ನು ಸಾಕ್ಷಾತ್ಕಾರವನ್ನು ತಿಳಿಸಿಕೊಡುತ್ತೇನೆ. ಅಂದರೆ ನಾವು ಅರ್ಥ ಮಾಡ್ಕೋಬೇಕು, ನಿನಗೆ ನನ್ನ ಮೇಲೆ ಅಸೂಯೆ ಇಲ್ದಿರೋದ್ರಿಂದ ಈ ಕಾನ್ಫಿಡೆನ್ಷಿಯಲ್ ನಾಲೆಜ್, ಈ ರಹಸ್ಯ ಜ್ಞಾನವನ್ನು ನನಗೆ ಹೇಳ್ಕೊಡ್ಬೇಕು. ಅಂದರೆ ಜ್ಞಾನ ಯಾರಿಗೆ ಮಾಡಬೇಕು? ಯಾರಿಗೆ ಅಸೂಯೆ ಇರೋದಿಲ್ಲವೋ ಭಗವಂತನ ಮೇಲೆ ಅವ್ರಿಗೆ ಹೇಳ್ಬೇಕು. ಇಲ್ಲಾಂದ್ರೆ ಅಸೂಯೆ ಏನಾಗುತ್ತೆ ಅಂತ ನೆಗ್ಲೆಕ್ಟ್ ಮಾಡ್ತಾರೆ. ಇದನ್ನು ತಿಳಿದು ನೀನು ಐಹಿಕ ಬದುಕಿನ ಸಂಕಟದಿಂದ ಪಾರಾಗುತ್ತೀಯೇ. ಇದೊಂದು ಶ್ಲೋಕ ನಾವು ನಮಗೆ ಇದೇ ಇಂಪಾರ್ಟೆಂಟ್ ಶ್ಲೋಕ. ಜ್ಞಾನ ವಿಜ್ಞಾನ ಸೇವೆ ಯಜ್ಞಾತ್ಮ ಮೋಕ್ಷ ಶುಭ. ನಾನು ಹೇಳುವಂತಹ ಈ ಜ್ಞಾನವನ್ನ ಯಾರು ತಿಳಿದುಕೊಳ್ತಾರೆ ಅವರು ಸಂಕಟದಿಂದ ಪಾರಾಗ್ತಾರೆ. ಇದೊಂದು ಶ್ಲೋಕ ತಗೊಂಡು ನಾವು ಭಕ್ತನು ಪರಮಗುರುವಿನ ವಿಷಯವನ್ನು ಕೇಳಿದಷ್ಟು ಜ್ಞಾನವನ್ನು ಪಡೆಯುತ್ತಾನೆ. ಶ್ರೀಮದ್ ಭಾಗವತವು ಈ ಶ್ರವಣ ಪ್ರಕ್ರಿಯೆಯನ್ನು ಸಹಾಯ ಮಾಡುತ್ತದೆ. ದೇವೋತ್ತಮ ಪರಮಪುರುಷನ ಸಂದೇಶಗಳಲ್ಲಿ ಶಕ್ತಿಗಳು ತುಂಬಿರುತ್ತವೆ. ದೇವೋತ್ತಮ ಪರಮಪುರುಷನನ್ನು ಕುರಿತ ವಿಷಯಗಳನ್ನು ಭಕ್ತರು ತಮ್ಮಲ್ಲಿ ಚರ್ಚೆ ಮಾಡಿಕೊಂಡರೆ ಈ ಶಕ್ತಿಗಳನ್ನು ಸಾಕ್ಷಾತ್ಕಾರ ಮಾಡಿದರು. ಊಹಾತ್ಮಕ ಚಿಂತನೆಗೆ ತೊಡಗುವಾಗ ಅಥವಾ ಪ್ರೌಢ ವಿದ್ವಾಂಸರ ಸಹವಾಸದಿಂದ ಜನ ಸಾಧಿಸುವುದು. ಇದನ್ನು ಊಹಾತ್ಮಕ ಚಿಂತನೆ ಮಾಡಿಕೊಂಡು ನಾವು ಹಿಂಗೆ ಮಾಡಿಸೋದಿಲ್ಲ, ಪ್ರಯೋಜನ ಆಗೋದಿಲ್ಲ. ಏಕೆಂದರೆ ಇದು ಸಾಕ್ಷಾತ್ಕಾರ ಮಾಡಿಕೊಂಡ ಜ್ಞಾನ. ಭಕ್ತರು ಪರಮಪ್ರಭುವಿನ ಸೇವೆಯಲ್ಲಿ ಸದಾ ನಿರತರಾಗುತ್ತಾರೆ. ನಾವು ಭಗವಂತನ ಸೇವೆಯಲ್ಲಿ ಏನಾದರೂ ಒಂದು ಸೇವೆ ತೊಡಗಿರಬೇಕು. ಕೃಷ್ಣ ಪ್ರಜ್ಞೆಯಲ್ಲಿ ಒಂದು ನಾವು ಭಗವಂತನ ಸೇವೆ ತೊಡಗಿರೋದ್ರಿಂದ ನಮ್ಮ ರಿಸಲ್ಟ್ ಇಮಿಡಿಯೇಟ್ ಕಾಣ್ತದೆ. ಭಗವಂತ ಸೇವೆ ಮಾಡ್ತಾ ಇರಲಿಲ್ಲ, ಸಣ್ಣ ಸೇವೆ, ಬಟ್ ಅದು ರಿಸಲ್ಟ್ ನಮಗೆ ತಕ್ಷಣ ಗೊತ್ತಾಗೋದಿಲ್ಲ. ಯಾವ ಗೊತ್ತಾಗುತ್ತೆ ಹೇಳೋದು? ಒಳಗಿಂದ ನಮ್ಗೆ ಏನೋ ಭಗವಂತನ ಆಕರ್ಷಣೆ ಬರ್ತಾ ಇದೆ ಅಂತ ಅನ್ಸುತ್ತೆ. ಏನೋ ನೀವು ಸೇವೆ ಮಾಡ್ತೀವಿ ಒಳಗಿಂದ ಬರುತ್ತೆ, ಸೇವೆ ಮಾಡೋದು. ಹೌದಾ? ಸಾಕ್ಷಾತ್ಕಾರ ಅದು ಅದೇ ಸಾಕ್ಷಾತ್ಕಾರ ಅಂತ ಹೇಳ್ತಾರೆ. ಭಕ್ತರು ಪರಮಪ್ರಭುವಿನ ಸೇವೆಯಲ್ಲಿ ಸದಾ ನಿರತರಾಗಿರುತ್ತಾರೆ. ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿರುವ ಯಾವುದೇ ಒಬ್ಬ ಜೀವಿಯ ಮನೋಧರ್ಮವನ್ನ, ಶ್ರದ್ಧೆಯನ್ನ ಪ್ರಭುವು ಅರ್ಥ ಮಾಡಿಕೊಳ್ಳುತ್ತಾರೆ ಮತ್ತು ಭಕ್ತರ ಸಹವಾಸದಲ್ಲಿ ಕೃಷ್ಣ ವಿಜ್ಞಾನವನ್ನು ಅರ್ಥ ಮಾಡಿಕೊಂಡು ಆತನಿಗೆ ಬುದ್ಧಿಶಕ್ತಿಯನ್ನು ಕೊಡುತ್ತಾರೆ. ಕೃಷ್ಣನ ಕುರಿತ ಚರ್ಚೆಯು ಬಹುಶಕ್ತಿಯುತವಾದದ್ದು. ಒಬ್ಬ ಭಾಗ್ಯಶಾಲಿಗೆ ಇಂತಹ ಸಹವಾಸವು ದೊರೆತು ಆತನು ಆ ಜ್ಞಾನವನ್ನು ಅರಗಿಸಿಕೊಳ್ಳಲು ಪ್ರಯತ್ನ ಮಾಡಬೇಕು. ನಿಶ್ಚಯವಾಗಿಯೂ ಆತನು ಆಧ್ಯಾತ್ಮಿಕ ಸಾಕ್ಷಾತ್ಕಾರವನ್ನು ಹೊಂದಲಿದ್ದಾನೆ. ತನ್ನ ಭಕ್ತಿ ಸೇವೆಯಲ್ಲಿ ಅರ್ಜುನನು ಇನ್ನೂ ಎತ್ತರವಾಗಿ ಏರುವಂತೆ ಪ್ರೋತ್ಸಾಹಿಸಲು ಕೃಷ್ಣನು ಈ 9ನೇ ಅಧ್ಯಾಯದಲ್ಲಿ ಈವರೆಗೆ ತಿಳಿಸಿಕೊಂಡ ವಿಷಯಗಳಿಗಿಂತ ಹೆಚ್ಚು ಗೋಪ್ಯವಾದ ರಹಸ್ಯವಾದ ಜ್ಞಾನವನ್ನು ವರ್ಣಿಸುತ್ತಾನೆ. ಭಗವದ್ಗೀತೆಯ 1ನೇ ಅಧ್ಯಾಯವೇ ಗ್ರಂಥದ ಉಳಿದ ಭಾಗಕ್ಕೆ ಒಂದು ಪ್ರವೇಶ. 2ನೇ ಮತ್ತು 3ನೇ ಅಧ್ಯಾಯದಲ್ಲಿ ಆಧ್ಯಾತ್ಮಿಕ ಜ್ಞಾನವನ್ನು ರಹಸ್ಯ ಎಂದು ವರ್ಣಿಸಲಾಗಿದೆ. 7ನೇ ಮತ್ತು 8ನೇ ಅಧ್ಯಾಯದಲ್ಲಿ ಚರ್ಚಿಸಿದ ವಿಷಯಗಳು ವಿಶೇಷವಾಗಿ ಭಕ್ತಿ ಸೇವೆಗೆ ಸಂಬಂಧಿಸಿದವು. ಅವು ಕೃಷ್ಣ ಪ್ರಜ್ಞೆಯಲ್ಲಿ ಜ್ಞಾನೋದಯವನ್ನು ತರುವುದರಿಂದ ಅವನ್ನ ಇನ್ನೂ ರಹಸ್ಯ ಎಂದು ಕರೆಯಲಾಗಿದೆ. ಆದರೆ 9ನೇ ಅಧ್ಯಾಯದಲ್ಲಿ ಬಳಸಿರುವ ವಿಷಯಗಳು ವಿಶ್ವವಿಲ್ಲದ ಪರಿಶುದ್ಧ ಭಕ್ತಿಗೆ ಸಂಬಂಧಿಸಿದವು. ಅದೇ ಕೃಷ್ಣನು ಗುಹ್ಯತಮ ಜ್ಞಾನದಲ್ಲಿ ತಿಳಿಸಿದವು. ಸಹಜವಾಗಿ ಆಧ್ಯಾತ್ಮಿಕ ಸ್ಥಿತಿಯಲ್ಲಿರುವವನು, ಆದ್ದರಿಂದ ಐಹಿಕ ಜಗತ್ತಿನಲ್ಲಿ ಇದ್ದರೂ ಆತನಿಗೆ ಯಾವುದೇ ಐಹಿಕ ನೋವುಗಳಿಲ್ಲ. ಭಕ್ತಿಯ ಸಾಮರಸ್ಯದಲ್ಲಿ ಪರಮಪ್ರಭುವಿಗೆ ಪ್ರೇಮಪೂರ್ವಕ ಸೇವೆಯನ್ನು ಸಲ್ಲಿಸಲು ಬಯಸುವವನು ಐಹಿಕ ಬದುಕಿನಲ್ಲಿ ಬದ್ಧ ಸ್ಥಿತಿಯಲ್ಲಿದ್ದರೂ ಆತನನ್ನು ಮುಕ್ತನೆಂದೇ ಪರಿಗಣಿಸಬೇಕು. ಯಾರು ಭಗವಂತನಿಗೆ ಪ್ರೇಮ ಸೇವೆ ಮಾಡ್ತಾರೋ ಅಂತವರು ಐಹಿಕ ಜಗತ್ತಿನಿಂದ ಮುಕ್ತ. ಮುಕ್ತಾತ್ಮನೇನು? ಮುಕ್ತಾತ್ಮನೇನು? ಆಗಲೇ ಮೋಕ್ಷ ಪಡ್ಕೊಂಡಿದ್ದಾರೆ, ಆಗಲೇ ಮೋಕ್ಷ ಪಡ್ಕೊಂಡಿದ್ದಾರೆ. ಆದ್ರೂ ಕೂಡ ಭೌತಿಕ ಜಗತ್ತಿನಲ್ಲಿ ಭಗವಂತ ಸೇವೆಗೋಸ್ಕರ ತೋರಿಸ್ಕೊಟ್ಟಿರ್ತಾರೆ. ಈಗ ಹೀಗೆ ಈ ರೀತಿಯಲ್ಲಿ ಕಾರ್ಯನಿರತನಾಗಿರುವವನು ಮುಕ್ತನೆಂದು ಪರಿಗಣಿಸಬೇಕು. 1ನೇ ಶ್ಲೋಕಕ್ಕೆ ನಿರ್ದಿಷ್ಟ ಮಹತ್ವ ಉಂಟು.
ಇದಂ ಜ್ಞಾನಂ ಎನ್ನುವ ಪದಗಳು ಪರಿಶುದ್ಧ ಭಕ್ತಿ ಸೇವೆಯನ್ನು ಸೂಚಿಸುತ್ತದೆ. ಇದರಲ್ಲಿ ಶ್ರವಣ, ಕೀರ್ತನ, ಸ್ಮರಣೆ, ಸೇವೆ, ಪೂಜೆ, ವಿಧೇಯತೆ, ಸ್ನೇಹವನ್ನು ಪರಿಸಿಕೊಂಡು ಬರುವುದು ಮತ್ತು ಸರ್ವ ಸಮರ್ಪಣ ಈ 9 ಚಟುವಟಿಕೆಗಳು ಸೇರಿವೆ. ಭಕ್ತಿ ಸೇವೆಯ ಈ 9 ಅಂಶಗಳನ್ನು ಅನುಷ್ಠಾನ ಮಾಡಿದವನು ಆಧ್ಯಾತ್ಮಿಕ ಪ್ರಜ್ಞೆಗೆ ಕೃಷ್ಣ ಪ್ರಜ್ಞೆಗೆ ಏರಿಸಿಕೊಡುತ್ತಾನೆ. ಮನುಷ್ಯನ ಹೃದಯವು ಹೀಗೆ ಐಹಿಕ ಕಷ್ಟವಾದ ಸೋಂಕನ್ನು ಕಳೆದುಕೊಂಡ ಮೇಲೆ ಆತನಿಗೆ ಕೃಷ್ಣ ವಿಜ್ಞಾನವು ಅರ್ಥವಾಗುತ್ತದೆ. ಈಗ ಕೃಷ್ಣ ವಿಜ್ಞಾನ ಎಲ್ಲರೂ ಅರ್ಥವಾಗುತ್ತದೆ. ರೋಗ ಏನಂದರೆ ಯಾರು ಐಹಿಕ ಕಲ್ಪನೆಗಳನ್ನು ತಗೊಂಡಿರ್ತಾರೆ ಅವ್ರನ್ನಷ್ಟೇ ಕೃಷ್ಣ ವಿಜ್ಞಾನ ಅರ್ಥ ಆಗುತ್ತೆ. ಈಗ ಎಲ್ಲ ಐಹಿಕ ಕಲ್ಮಶ ತುಂಬಿರೋರಿಗೆ ನಾವು ಕೃಷ್ಣ ವಿಜ್ಞಾನ ಹೇಳ್ತೀವಿ ಅಂತ ಅವ್ರಿಗೆ ಏನು ಅರ್ಥ ಆಗುತ್ತೆ? ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಆ ಐಹಿಕ ಕಲ್ಮಶ ಇದಕ್ಕೆ ಬಂದ ಮೇಲೆ ಕಲ್ಪೋ ಸರ್ ಬಂದಾಗ ಅದನ್ನ ಕಲ್ಪೋ ಸಾಧ್ಯ ಆಗುತ್ತೆ. ಆದರೆ ಸಾಮಾನ್ಯವಾಗಿ ಹೀಗೆ ಐಹಿಕ ಕಷ್ಟಗಳ ಸೋಂಕನ್ನು ಕಳೆದುಕೊಂಡ ಮೇಲೆ ಆತನಿಗೆ ಕೃಷ್ಣ ವಿಜ್ಞಾನವು ಅರ್ಥವಾಗುತ್ತದೆ. ಜೀವಿಯು ತಾನು ಜಡವಸ್ತುವಲ್ಲ ಎಂದು ಅರ್ಥ ಮಾಡಿಕೊಂಡ ಮಾತ್ರಕ್ಕೆ ಸಾಲದು. ಇದು ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ಪ್ರಾರಂಭವಿರಬಹುದು. ಆದರೆ ದೇಹದ ಚಟುವಟಿಕೆಗಳಿಗೂ ತಾನು ದೇಹವಲ್ಲ ಎಂದು ಅರಿತವನ ಆಧ್ಯಾತ್ಮಿಕ ಚಟುವಟಿಕೆಗೂ ವ್ಯತ್ಯಾಸವನ್ನು ಗಮನಿಸಬೇಕು. ಭಗವಂತ ಯಾರು ಗೊತ್ತಿದೆ, ಆದರೆ ಭಗವಂತನ ಮಾತುಗಳನ್ನ ಅರ್ಥ ಮಾಡ್ಕೋಬೇಕು, ಭಗವಂತನ ಮಾತುಗಳ ಪ್ರಕಾರ ಪೂಜೆ ಮಾಡ್ಬೇಕು ಗೊತ್ತಿಲ್ಲ. ಈಗ 1000 ಜನ ಏನಂತ ಹೇಳ್ಬೇಕು, ಅಂದ್ರೆ ಯಾರು ಒಬ್ಬ ಮಾತ್ರ ಭಗವಂತ ಹೇಳೋ ಮಾತ್ರ ಫಾಲೋ ಮಾಡ. ಅದಕ್ಕೆ ಭಗವಂತ ಯಾರ ವಿಶೇಷ ಮಾಡ್ತಾನೆ, ನನ್ನ ಮಾತು ಯಾರು ಕೇಳಿದ್ರೆ ಅವನು ಭಗವಂತ ಯಾರು ಗೊತ್ತಿದೆ ಸಾಲು, ಭಗವಂತ ಹೇಳಿದ ಮಾತನ್ನು ಫಾಲೋ ಮಾಡ. 7ನೇ ಅಧ್ಯಾಯದಲ್ಲಿ ನಾವು ಈಗಾಗಲೇ ದೇವತಮ್ಮ ಪರಮಪುರುಷನ ಐಶ್ವರ್ಯ, ಶಕ್ತಿ, ಅವನ ಕೆಳಮಟ್ಟದ ಉತ್ತಮ ಪ್ರಕೃತಿಗಳು ಎಲ್ಲ ಐಹಿಕ ಅಭಿವ್ಯಕ್ತಿಯನ್ನು ಚರ್ಚಿಸಿದ್ದೇವೆ. ಸಾಮಾನ್ಯವಾಗಿ ವ್ಯಾಖ್ಯಾನಕಾರರು ಅವರು ಉತ್ತಮ ವಿದ್ವಾಂಸರಾಗಿದ್ದರು ದೇವತಮ್ಮ ಪರಮಪುರುಷನ ವಿಷಯದಲ್ಲಿ ಅಸೂಯೆ ಪಡುತ್ತಾರೆ. ಅತ್ಯಂತ ಪ್ರಗಲ್ಭ ಪಂಡಿತರು ಭಗವದ್ಗೀತೆಯನ್ನು ಕುರಿತು ಬಹು ತಪ್ಪಾಗಿ ಬರೆಯುತ್ತಾರೆ. ಅವರಿಗೆ ಕೃಷ್ಣನ ವಿಷಯದಲ್ಲಿ ಅಸೂಯೆ ಇರುವುದರಿಂದ ಅವರ ವ್ಯಾಖ್ಯಾನಗಳೆಲ್ಲ ನಿಷ್ಪ್ರಯೋಜಕವಾಗುತ್ತವೆ. ಪ್ರಭುವಿನ ಪ್ರಾಮಾಣಿಕ ಭಕ್ತರ ವ್ಯಾಖ್ಯಾನಗಳು ನೆಚ್ಚಲು ಅರ್ಹವಾದವು. ಅಸೂಯಪರನಾದವನು ಭಗವದ್ಗೀತೆಯನ್ನು ನಿಲ್ಲಿಸಲಾರ, ಕೃಷ್ಣನ ಬಗ್ಗೆ ಪರಿಪೂರ್ಣ ಜ್ಞಾನವನ್ನು ನೀಡಲಾರ. ಕೃಷ್ಣನನ್ನು ಅರಿಯದೆಯೇ ಅವನ ಗುಣವನ್ನು ಟೀಕಿಸುವವನು ಶುದ್ಧ ಮೂರ್ಖ. ಆದ್ದರಿಂದ ಇಂತಹ ವ್ಯಾಖ್ಯಾನವನ್ನು ದೂರ ಇಡಬೇಕು. ಕೃಷ್ಣನು ದೇವೋತ್ತಮ ಪರಮಪುರುಷ, ಪರಿಶುದ್ಧ ದಿವ್ಯ ಪುರುಷ ಎಂದು ಅರ್ಥ ಮಾಡಿಕೊಂಡವನಿಗೆ ಈ ಅಧ್ಯಾಯದಿಂದ ಬಹು ಪ್ರಯೋಜನ ಆಗಿತ್ತು. ಮೊದಲ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾರದು, ಯಾರು ಜ್ಞಾನ ವಿಜ್ಞಾನ ಸಹಿತ ದೇವಜ್ಞಾನ ಮೋಕ್ಷಿಸುವ. ಈ ಜ್ಞಾನ ವಿಜ್ಞಾನವನ್ನು ಯಾರು ಅರ್ಥ ಮಾಡ್ಕೊಳ್ತಾನೆ ಅವನು ಬದುಕಿದಾಗಲೇ ಜೀವನ Hare Krishna
Hare
Krishna, Hare Krishna,